ಯೋಗ್ಯತೆ ಉಳ್ಳವರು ಸನ್ಯಾಸಿಗಳಾಗ್ತಾರಾದ್ದರಿಂದ ಅಂಥವರನ್ನೇ ಈ ಪೀಠಗಳಲ್ಲಿ ಅಧಿಪತಿಗಳನ್ನಾಗಿ ಮಾಡಿದ್ದಾರೆ. ಮತ್ತು ಯಾರು ಈ ಪೀಠಗಳಲ್ಲಿ ಅಧಿಪತಿಗಳಾಗಬೇಕು ಅನ್ನುವುದನ್ನು ಸಹ ಅವರೇ ಉಪದೇಶ ಮಾಡಿದೆ. ಆ ನಿಯಮಾವಳಿಯನ್ನೆಲ್ಲ ಯಾರು ಪೀಠಗಳಲ್ಲಿ ಅಧಿಪತಿಗಳಾಗಬೇಕು ಮತ್ತು ಈ ಪೀಠಗಳಲ್ಲಿ ಅಧಿಪತಿಗಳಾಗಿರುವವರು ಏನು ಮಾಡಬೇಕು ಅನ್ನುವುದನ್ನೂ ಸಹ ಅವರೇ ಉಪದೇಶ ಮಾಡಿ ಈ ಒಂದು ಆಮ್ನಾಯ ಪೀಠಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ಅದೇ ರೀತಿಯಾಗಿ ಶಂಕರ ಭಗವತ್ಪಾದಾಚಾರ್ಯರು ಯಾವ ಒಂದು ಮಾರ್ಗವನ್ನು ತೋರಿಸಿದ್ದಾರೋ ಅದೇ ರೀತಿಯಾಗಿ ಈ ಒಂದು ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಎಲ್ಲ ಜಗದ್ಗುರುಗಳು ಸಹ ಧರ್ಮ ಪ್ರಚಾರವನ್ನು ಮಾಡ್ತಾ ಬಂದಿದ್ದಾರೆ. ನಮ್ಮ ಗುರುಗಳಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಅನೇಕ ವರ್ಷಗಳ ಕಾಲ ವಿಶೇಷವಾಗಿ ಅವರು ಧರ್ಮ ಪ್ರಚಾರ ಕಾರ್ಯವನ್ನು ಮಾಡಿದ್ದಾರೆ. ಈಗ ಈ ವರ್ಷ ಏನಿದೆಯೋ ಇದು ನಮ್ಮ ಗುರುಗಳ ಸನ್ಯಾಸ ದೀಕ್ಷೆಯಾಗಿ 50ನೇ ವರ್ಷ, ಸರಿಯಾಗಿ 50ನೇ ವರ್ಷ ಈಗ ನಡೀತಾ ಇದೆ. 1974ನೇ ವರ್ಷದಲ್ಲಿ ನಮ್ಮ ಗುರುಗಳಿಗೆ ಸನ್ಯಾಸ ದೀಕ್ಷೆ ಆಯಿತು. ಆ ನಂತರ ಅವರು ತಮ್ಮ ಧರ್ಮ ಪ್ರಚಾರ ಕಾರ್ಯವನ್ನು ವಿಶೇಷವಾಗಿ ಮಾಡಿದರು. ಅದಕ್ಕೆ ಈಗ 50 ವರ್ಷಗಳ ಕಾಲವೂ ಸಹ ಈಗ ನಡೆದಿದೆ. ಇಷ್ಟು ವರ್ಷಗಳಿಂದ ವಿಶೇಷವಾಗಿ ನಮ್ಮ ಗುರುಗಳು ಧರ್ಮ ಪ್ರಚಾರ ಕಾರ್ಯವನ್ನು ಮಾಡಿ ಎಲ್ಲರಿಗೂ ಸಹ ಅನುಗ್ರಹವನ್ನು ಮಾಡಿದ್ದಾರೆ. ಮತ್ತು ನಮ್ಮ ಪ್ರೀತಿಪಾತ್ರರಾಗಿರತಕ್ಕಂತಹ ವಿಜಯ ಸಂಕೇಶ್ವರ ಅವರಿಗೂ ಸಹ ನಮ್ಮ ಗುರುಗಳ ತುಂಬ ಪರಿಚಯ ಇದೆ. ತುಂಬ ವರ್ಷಗಳಿಂದ ಅವರು ನಮ್ಮ ಗುರುಗಳ ತುಂಬ ಸಲ ಅವರು ಶೃಂಗೇರಿಗೂ ಸಹ ಬಂದು ಗುರುಗಳ ದರ್ಶನವನ್ನು ಸಹ ಮಾಡಿಕೊಂಡು ಗುರುಗಳ ಆಶೀರ್ವಾದಗಳನ್ನು ಸಹ ಪಡ್ಕೊಂಡವರೇ ಆಗಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಒಂದು ಭವ್ಯವಾದ ಪರಂಪರೆ ಶೃಂಗೇರಿ ಶಾರದಾ ಪೀಠದಲ್ಲಿದೆ. ನಮಗೆ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂಥವರು ಮತ್ತು ಸಮಸ್ತ ಜನರಿಗೂ ಸಹ ನಮ್ಮ ಕರ್ನಾಟಕ ರಾಜ್ಯದ ಮತ್ತು ಹೊರ ದೇಶಗಳಲ್ಲೂ ಸಹ ಅವರ ಹೆಸರನ್ನು ತಿಳಿದವರು ತುಂಬ ಜನ ಇದ್ದಾರೆ. ಅಂತಹ ಪ್ರಸಿದ್ಧರಾದಂಥವರು ಮತ್ತು ಈ ಒಂದು ಧರ್ಮಶ್ರದ್ಧೆ ಇರತಕ್ಕಂಥವರು ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂಥ ಡಾಕ್ಟರ್ ವಿಜಯ ಸಂಕೇಶ್ವರ ಅವರಾಗಿದ್ದಾರೆ. ಅವರು ತಮ್ಮ ಒಂದು ಕೆಲಸದಲ್ಲಿ ಅದರಲ್ಲೂ ಸಹ ಒಂದು ವಿಶೇಷವಾದಂತಹ ಯಶಸ್ಸನ್ನು ಕಂಡಿದ್ದಾರೆ. ತುಂಬ ಜನರಿಗೆ ಅವರೊಂದು ಮಾದರಿಯಾಗಿದ್ದಾರೆ. ಅಂಥವ್ರು ನಾವು ಸಹ ಅವರ ಹಾಗೆ ಬೆಳೀಬೇಕು, ನಾವು ಜೀವನದಲ್ಲಿ ಏನಾದರೂ ಬೆಳೀಬೇಕು, ಸಾಧನೆ ಮಾಡಬೇಕು ಅಂತಂದರೆ ಅವರ ಹಾಗೆ ಬೆಳೀಬೇಕು ಅನ್ನುವಂತಹ ಒಂದು ಆದರ್ಶವನ್ನು ಅವರನ್ನು ಆದರ್ಶವನ್ನಾಗಿ ತುಂಬ ಜನ ಇಟ್ಟುಕೊಂಡಿದ್ದಾರೆ. ಆ ರೀತಿಯಾದಂತಹ ಒಂದು ಮಟ್ಟಕ್ಕೆ ಪ್ರಾಮಾಣಿಕತೆಯಿಂದ ಅವರು ಬೆಳೆದಿದ್ದಾರೆ. ಇಷ್ಟೊಂದು ಬೆಳೆದರೂ ಸಹ ನಮ್ಮ ಒಂದು ಪರಂಪರೆ, ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯನ್ನು ಮತ್ತು ಆ ಭಗವಂತನ ಒಂದು ಆರಾಧನೆಯನ್ನು ಅವರು ಬಿಡಲಿಲ್ಲ. ಇದರ ಮೇಲೆ ವಿಶೇಷವಾದಂತಹ ಒಂದು ಶ್ರದ್ಧೆಯನ್ನು ಇಟ್ಟುಕೊಂಡು, ಯಾಕಂದರೆ ತುಂಬ ಜನರಿಗೆ ಏನಾಗುತ್ತೆ ಅಂತಂದರೆ ಒಂದು ದೊಡ್ಡ ಸ್ಥಿತಿಗೆ ಬಂದ ಮೇಲೆ ಇನ್ನು ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ಯಾರ ಅವಶ್ಯಕತೆಯೂ ನನಗಿಲ್ಲ, ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತಂದರೆ ಅದು ಎಲ್ಲಿ ತನಕ ದೇವರು ಇಲ್ಲ ಅಷ್ಟೇ, ನಾನೇ ದೇವರಷ್ಟೇ, ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಅಷ್ಟೇ, ನಾನೇ ಎಲ್ಲವುದು ಅನ್ನುವಂತಹ ಭಾವನೆಗೆ ಹೋಗಿಬಿಡ್ತಾರೆ ಕೆಲವರೆಲ್ಲ. ಆದರೆ ಅದು ಸರಿಯಲ್ಲ, ಅದು ವಾಸ್ತವ ಅಲ್ಲ. ನಾವೊಂದು ದೊಡ್ಡ ಸ್ಥಿತಿಗೆ ಬಂದಿದ್ದೇವೆ ಅಂತಂದರೆ ಯಾವ ಸ್ಥಿತಿಯಿಂದ ಇವತ್ತಿನ ದಿವಸ ನಾವು ಇಂತಹ ಸ್ಥಿತಿಗೆ ಬಂದಿದ್ದೇವೆ ಅನ್ನೋದನ್ನು ಪ್ರತಿಯೊಬ್ಬ ಮನುಷ್ಯ ಜ್ಞಾಪಕ ಇಟ್ಕೊಳ್ಬೇಕು. ನಾನು ಮೊದಲು ಎಂತಹ ಸ್ಥಿತಿಯಲ್ಲಿದ್ದೆ, ಎಷ್ಟು ಪರಿಶ್ರಮ ಪಟ್ಟರೆ, ಎಷ್ಟು ಜನ ನನಗೆ ಮಾರ್ಗದರ್ಶನ ಮಾಡಿದರೆ, ಎಷ್ಟು ಜನ ಸಹಕಾರ ಮಾಡಿದರೆ, ಎಷ್ಟು ಜನ ಉಪಕಾರ ಮಾಡಿದರೆ ನಾನು ಈ ಸ್ಥಿತಿಗೆ ಬಂದಿದ್ದೇನೆ ಅನ್ನೋದನ್ನು ಪ್ರತಿಯೊಬ್ಬನೂ ಸಹ ಜ್ಞಾಪಕ ಇಟ್ಟುಕೊಳ್ಬೇಕು. ಇದು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು. ಹಾಗಾಗಿ ಅವರು ಇಂತಹ ಒಂದು ಸ್ಥಿತಿಗೆ ಬಂದರೂ ಸಹ ವಿಶೇಷವಾಗಿ ಆ ಭಗವಂತನ ಒಂದು ಶ್ರದ್ಧೆಯನ್ನು ಇಟ್ಟುಕೊಂಡಿದ್ದಾರೆ. ಮತ್ತು ಅದೇ ರೀತಿಯಾಗಿ ಅವರೂ ಹಾಗೇ ಇದ್ದಾರೆ. ಮತ್ತು ಅವರ ಪರಿವಾರಕ್ಕೂ ಸಹ ಅವರ ಮಕ್ಕಳಿಗೂ ಸಹ ಇದೇ ರೀತಿಯಾದಂತಹ ಒಂದು ಸಂಸ್ಕಾರವನ್ನು ಅವರು ಕೊಟ್ಟಿದ್ದಾರೆ. ಅವರೂ ಸಹ ಅದೇ ರೀತಿಯಾದಂತಹ ಒಂದು ಸಂಸ್ಕಾರವನ್ನು ಇಟ್ಟುಕೊಂಡು ಬೆಳೆದವರಾಗಿದ್ದಾರೆ. ಇದು ಸಹ ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಅವರು ಸುಮಾರು ತಿಂಗಳುಗಳ ಹಿಂದೆ ಶೃಂಗೇರಿಗೆ ಬಂದು ದರ್ಶನ ಮಾಡಿ ಈ ಒಂದು ವಿಷಯವನ್ನು ನಮ್ಮಲ್ಲಿ ನಿವೇದನೆ ಮಾಡಿದರು. ಈ ರೀತಿಯಾದಂಥ ಅವರು ಅನೇಕ ವರ್ಷಗಳಿಂದ ಒಂದು ಶಿವಾಲಯವನ್ನು ಕಟ್ಟಿಸಬೇಕು, ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಬೇಕು ಅನ್ನುವಂತಹ ಒಂದು ಇಚ್ಛೆ ಅವರಿಗೆ ತುಂಬ ವರ್ಷಗಳಿಂದ ಇತ್ತು. ಅದರಂತೆ ಅವರೊಂದು ಮಾತು ಹೇಳಿದರು, ನಾನು ದೇವಸ್ಥಾನವನ್ನು ಕಟ್ಟಿಸಬೇಕು, ಅದು ಸಂಪೂರ್ಣವಾಗಿ ನನ್ನ ಸಂಪಾದನೆಯಲ್ಲಿ ನಾನು ಕಟ್ಟಿಸಬೇಕು ಅನ್ನುವಂತಹ ಒಂದು ಆಸೆ ಅವರಿಗಿತ್ತು ಅಂತ ಅನ್ನೋದನ್ನು ಅವರು ಹೇಳಿದರು. ಮತ್ತು ಇನ್ನೊಂದು ಮಾತನ್ನು ಸಹ ಅದರ ಜೊತೆಗೆ ಹೇಳಿದರು. ಅವರಿಗೆ ಒಬ್ಬರು ಹೇಳಿದಂತೆ, ಪೂರ್ತಿ ನಿಮ್ಮ ಸಂಪಾದನೆಯೇ ಆಗಿಬಿಟ್ರೆ ಪುನಃ ನಿಮಗೊಂಥರ ಅಹಂಕಾರ ಬಂದುಬಿಡುತ್ತೆ, ನಾನೇ ಇಷ್ಟೆಲ್ಲ ಮಾಡಿಸಿದ್ದು ಅನ್ನುವ ಅಹಂಕಾರ ಬಂದುಬಿಡುತ್ತೆ. ಹಾಗಾಗಿ ಪೂರ್ತಿ ನಿನ್ನ ಸಂಪಾದನೆ ಬೇಡ, ಸ್ವಲ್ಪ ಆದರೂ ಬೇರೆಯವರಿಂದ ತಗೊಂಡು ಅದನ್ನು ಉಪಯೋಗ ಮಾಡುವಂತ ಯಾರೋ ಅವರಿಗೆ ಹೇಳಿದ್ದಾರೆ. ಅದು ಯಾರು ಹೇಳಿದ್ದಾರೆ ಅಂತ ಹೇಳಲಿಲ್ಲ, ಆದರೆ ಅದನ್ನು ಅವರು ಹೇಳಿದರು ಆವತ್ತು ನನ್ನ ಹತ್ರ ಮಾತಾಡ್ತಾ. ಹಾಗಾಗಿ ಸಂಪೂರ್ಣವಾಗಿ ನನ್ನ ಇದರಲ್ಲಿ ಮಾಡಿದ್ದೀನಿ ಮತ್ತು ಜನರಿಂದಲೂ ಸಹ ನಾನು
ಆಸ್ತಿಕರಿಂದಲೂ ಸಂಗ್ರಹ ಮಾಡಿ ಈ ಒಂದು ದೇವಸ್ಥಾನವನ್ನು ಕಟ್ಟಿಸಿದ್ದೇನೆ ಅನ್ನುವಂತಹ ಒಂದು ವಿಚಾರವನ್ನು ಸಹ ಅವರು ಅವತ್ತು ತಿಳಿಸಿ, ಇದರ ಮುಂದೆ ಇದರ ಕುಂಭಾಭಿಷೇಕ, ಪ್ರಾಣಪ್ರತಿಷ್ಠಾ, ಕುಂಭಾಭಿಷೇಕ ಇದೆಲ್ಲ ಆದ ಮೇಲೆ ಇದರ ನಿರ್ವಹಣೆ ಪೂರ್ತಿಯೂ ಸಹ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದಿಂದ ಆಗಬೇಕು ಅನ್ನುವಂತಹ ಒಂದು ಇಚ್ಛೆ ಅವರ ಮನಸ್ಸಿನಲ್ಲಿತ್ತು. ಅದಕ್ಕೆ ನಾವು ಒಪ್ಪಿಕೊಂಡು ಅದರಂತೆ ಸರಿ ಅಂತ ಅವರಿಗೆ ಹೇಳಿದ್ವಿ, ನಮ್ಮ ಅಂಗೀಕಾರವನ್ನು ಅವರಿಗೆ ಹೇಳಿದ್ದೇವೆ. ಮತ್ತು ಇದಕ್ಕೊಂದು ಸರಿಯಾದಂತಹ ಒಂದು ಮುಹೂರ್ತವನ್ನು ಹೇಳ್ತೀವಿ ಎಂಬುದಾಗಿ ಹೇಳಿದ್ವಿ. ಆ ಈಶ್ವರನ ಅನುಗ್ರಹದಿಂದ ಇವತ್ತು ಈ ಮಾಘಶುದ್ಧ ತ್ರಯೋದಶಿ ದಿವಸ, ಪವಿತ್ರವಾದಂತಹ ಈ ಮಾಘಶುದ್ಧ ತ್ರಯೋದಶಿ ದಿವಸ ಇದಕ್ಕೆ ಒಂದು ಶುಭ ಮುಹೂರ್ತವು ಒದಗಿ ಬಂದಿದೆ. ಇಲ್ಲೊಂದು ವಿಶೇಷವಾದಂತಹ ಒಂದು ಈ ದಿವಸದ ಒಂದು ವೈಶಿಷ್ಟ್ಯ ಏನು ಅಂತ ಕೇಳಿದರೆ, ಇದೇ ಮಾಘಶುದ್ಧ ತ್ರಯೋದಶಿ ದಿವಸನೇ ಹಿಂದೆ ಶೃಂಗೇರಿ ಕ್ಷೇತ್ರದಲ್ಲಿ ನಮ್ಮ ಗುರುಗಳು ಶಂಕರಾಚಾರ್ಯರು ಒಂದು ದೊಡ್ಡ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿ ಆ ದೇವರ ಪ್ರತಿಷ್ಠಾಪನೆಯನ್ನು ಇದೇ ದಿವಸ ಮಾಡಿದ್ದಾರೆ. ಹಾಗಾಗಿ ಶೃಂಗೇರಿಯಲ್ಲಿ ಇವತ್ತಿನ ದಿವಸ ಶಂಕರಾಚಾರ್ಯ ದೇವಸ್ಥಾನದ ವಾರ್ಷಿಕೋತ್ಸವ ಕಾರ್ಯಕ್ರಮವೂ ಸಹ ಇವತ್ತಿನ ದಿವಸ ಅಲ್ಲಿ ನಡೆಯುತ್ತೆ. ವಿಶೇಷವಾದಂತಹ ಆರಾಧನೆ ಇತ್ಯಾದಿಗಳೆಲ್ಲ ಶೃಂಗೇರಿಯಲ್ಲಿ ನಡೆಯುತ್ತೆ ಇದೇ ದಿವಸ. ಹಾಗಾಗಿ ಇಂತಹ ಒಂದು ದಿವಸದಲ್ಲೇ ಈ ಒಂದು ಕಾರ್ಯವನ್ನು ಮಾಡುವಂತಹ ಒಂದು ಸಂದರ್ಭ ಬಂದಿದೆ. ನಮ್ಮ ಯಾತ್ರೆ ಇದರ ಕಡೆ ಇತ್ತು, ಕುಂದಾಪುರ, ಮಂಗಳೂರು ಆ ಕಡೆ ನಮ್ಮ ಯಾತ್ರೆ ಇತ್ತು. ಆ ಪ್ರಾಂತ ಅದು ಆ ಕಡೆಗೆ, ಇದು ಈ ಕಡೆಗೆ. ಆದರೂ ಸಹ ಇದೊಂದು ವಿಶೇಷವಂತಹ ಕಾರ್ಯಕ್ರಮಕ್ಕಾಗಿ ನಾನು ಪ್ರತ್ಯೇಕವಾಗಿ ಇದಕ್ಕೋಸ್ಕರವೇ ಆ ಕಡೆಯಿಂದ ಈ ಕಡೆಗೆ ಬಂದಿದ್ದು. ನಮ್ಮ ಯಾತ್ರೆಗಳಲ್ಲಿ ನಾವು ಯಾತ್ರೆಯನ್ನು ಮಾಡುವಾಗ ನಮ್ಮ ಕ್ರಮ, ನಮ್ಮ ಶೃಂಗೇರಿ ಗುರುಗಳ ಒಂದು ಕ್ರಮ ಏನು ಅಂತಂದರೆ, ಒಂದೇ ದಿವಸ ಇಲ್ಲಿಂದ ಇನ್ನೊಂದು ಕಡೆಗೆ ಹೋಗಿಬಿಡುವುದು ತುಂಬ ದೂರಕ್ಕೆ. ಹಾಗೆಲ್ಲ ನಾವು ಹೋಗುವುದಿಲ್ಲ. ಒಂದು ದಿವಸ ಹೆಚ್ಚು ಅಂತಂದರೆ ಒಂದು 2 ರಿಂದ 3 ಗಂಟೆಗಳ ಕಾಲ ಪ್ರಯಾಣ, ಅದು ರಸ್ತೆಯಲ್ಲಿ ಪ್ರಯಾಣ, ರಸ್ತೆ ಮಾರ್ಗದಲ್ಲಿ ಪ್ರಯಾಣ. ಯಾಕಂತಂದರೆ ಹಿಂದಿನ ದಿವಸದಲ್ಲಿ ನಮಗೆ ಪೂಜೆ ಅನುಷ್ಠಾನ ಅದೆಲ್ಲ ಆಗಬೇಕು ಹಿಂದಿನ ಊರಿನಲ್ಲಿ. ಮತ್ತು ಮುಂದಕ್ಕೆ ಹೋದ ತಕ್ಷಣ ಮಧ್ಯಾಹ್ನದ ಅನುಷ್ಠಾನ ಇತ್ಯಾದಿಗಳೆಲ್ಲ ಆಗಬೇಕು. ಮತ್ತು ಸಾಯಂಕಾಲದೊಳಗೆ ಮತ್ತು ಪುನಃ ಸಾಯಂಕಾಲದ ಅನುಷ್ಠಾನಾದಿಗಳೆಲ್ಲ ಆಗಬೇಕು. ಆ ಮಧ್ಯದಲ್ಲಿ ಏನು ಸಮಯ ಸಿಗುತ್ತೋ ಆ ಸಮಯದಲ್ಲಿ ಮಾತ್ರವೇ ನಾವು ಪ್ರಯಾಣವನ್ನು ಬೆಳೆಸುವುದು. ಹಾಗಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂತಂದರೆ ತುಂಬ ದಿವಸಗಳ ಕಾಲ ಬೇಕಾಗುತ್ತೆ ನಮಗೆ. ಹಾಗಾಗಿ ನಾವು ಆ ಪ್ರಾಂತದಲ್ಲಿ ನಮ್ಮ ಪ್ರಯಾಣವಿತ್ತು, ನಮ್ಮ ಯಾತ್ರೆ ಇತ್ತು. ಇದಕ್ಕಾಗಿ ಕೇವಲ ಇದೊಂದೇ ಕಾರ್ಯಕ್ರಮ, ಇದನ್ನು ಮುಗಿಸ್ಕೊಂಡು ನಾಳೆ ದಿವಸ ಮತ್ತೆ ಪುನಃ ಇಲ್ಲಿಂದ ನಾವು ಶೃಂಗೇರಿಗೆ ಹೋಗಲಿದ್ದೇವೆ. ಹಾಗಾಗಿ ಈ ಒಂದು ವಿಶೇಷವಾದಂತಹ ಒಂದು ಕಾರ್ಯವನ್ನು ಅವರು ಮಾಡಿದ್ದಾರೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಮುಂದೆ ಇದರ ಒಂದು ನಿರ್ವಹಣೆಯೂ ಸಹ ಚೆನ್ನಾಗಿ ಆಗಿ ಇದನ್ನು ಚೆನ್ನಾಗಿ ನಿರ್ವಹಣೆ ಮಾಡುತ್ತೇವೆ. ಮತ್ತು ಮುಂದಿನ ಕಾಲದಲ್ಲಿ ಇದು ಅತ್ಯಂತ ಶೀಘ್ರವಾಗಿಯೇ ಇದೊಂದು ದೊಡ್ಡ ಕ್ಷೇತ್ರವಾಗಿ ಇದು ಬೆಳೆದು ಎಲ್ಲ ಜನರೂ ಸಹ ಇಲ್ಲಿಗೆ ಆಗಮಿಸಿ ಆ ಭಗವಂತನ ಪರಿಪೂರ್ಣವಾದಂತಹ ಒಂದು ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಅಷ್ಟು ಮಾತ್ರವಲ್ಲದೆ ಬಂದು ದೇವರ ದರ್ಶನ ಮಾಡುವುದು ಅದು ಒಂದು ವಿಷಯ. ಮತ್ತು ಅದರ ಜೊತೆಗೆ ನಮ್ಮ ಒಂದು ಸನಾತನ ಧರ್ಮ ಸಂಸ್ಕೃತಿ, ನಮ್ಮ ಪವಿತ್ರವಾದಂತಹ ಭಾರತೀಯ ಸಂಸ್ಕೃತಿಯ ಬಗ್ಗೆ ಎಲ್ಲರಲ್ಲೂ ಒಂದು ಚೈತನ್ಯವನ್ನು ಉಂಟು ಮಾಡುವಂತಹ ಒಂದು ಕೇಂದ್ರವಾಗಿಯೂ ಸಹ ಇದು ವಿಶೇಷವಾಗಿ ಬೆಳೆದು ಒಂದು ಎಲ್ಲ ಆಸ್ತಿಕರಿಗೂ ಸಹ ಒಂದು ದೊಡ್ಡ ಶ್ರದ್ಧಾ ಕೇಂದ್ರವಾಗಿ, ಈ ಪ್ರಾಂತದಲ್ಲಿ ಎಲ್ಲ ಆಸ್ತಿಕರಿಗೂ ಸಹ ಒಂದು ದೊಡ್ಡ ಶ್ರದ್ಧಾ ಕೇಂದ್ರವಾಗಿ ಇದು ಬೆಳೆಯುತ್ತೆ ಮತ್ತು ವಿಶೇಷವಾಗಿ ಜಗತ್ಪ್ರಸಿದ್ಧಿ ಆಗಲಿ ಎಂಬುದಾಗಿಯೂ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಆಗುತ್ತೆ ಅನ್ನುವಂತಹ ವಿಷಯವನ್ನು ಸಹ ಹೇಳುತ್ತಾ, ಈ ಸಂದರ್ಭದಲ್ಲಿ ವಿಜಯ ಸಂಕೇಶ್ವರ ಅವರಿಗೆ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ಮತ್ತು ಅವರ ಸುಪುತ್ರರಾದವರು ಮತ್ತು ಅದೇ ರೀತಿಯಂತಹ ಒಂದು ಗುಣ ಅವರ ತಂದೆಯವರಿಗೆ ಎಂಥ ಒಂದು ಧರ್ಮಶ್ರದ್ಧೆ ಇದೆಯೋ ಮತ್ತು ಎಂಥ ಒಂದು ದಕ್ಷತೆ ಇದೆಯೋ, ಪ್ರಾಮಾಣಿಕತೆ ಇದೆಯೋ, ಆ ಗುಣಗಳಲ್ಲಿ ಅದೇ ರೀತಿಯಾಗಿರ್ತಕ್ಕಂಥವರು ಅವರ ಸುಪುತ್ರರಾದ ಆನಂದ ಸಂಕೇಶ್ವರ ಅವರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಅವರ ಪರಿವಾರಕ್ಕೂ ಸಹ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ಹಾಗೆ ಈಗಾಗಲೇ ಅವರು ಮಾತಾಡ್ತಾ ಹೇಳಿದಂತೆ ಅವರ ಮೊಮ್ಮಗ ಮುಂದೆ ಶಿವ, ಅವನೂ ಸಹ ವಿಶೇಷವಾಗಿ ನಮ್ಮ ಒಂದು ಶ್ರದ್ಧಾವಂತನಾಗಿದ್ದಾನೆ. ಅವನಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇನ್ನೂ ವಿಶೇಷವಾಗಿ ಈ ಒಂದು ಇದನ್ನು ಬೆಳೆಸುವಂತಹ ಒಂದು ಅನುಗ್ರಹವನ್ನು ಭಗವಂತ ಶಿವನಿಗೆ ಮಾಡಲಿ ಎಂಬುದಾಗಿಯೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ, ಎಲ್ಲ ಪರಿವಾರದವರಿಗೂ ಮತ್ತು ಈ ಒಂದು ಸಂಸ್ಥೆಯಲ್ಲಿ ಲಕ್ಷಾಂತರ ಜನ ಬೇರೆ ಬೇರೆ ಕಡೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ನಿಮ್ಮ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವರೆಲ್ಲರಿಗೂ ಸಹ ಆ ಭಗವಂತನ ಆನಂದೇಶ್ವರನ ಒಂದು ಪರಿಪೂರ್ಣವಾದಂತಹ ಅನುಗ್ರಹದಿಂದ ಎಲ್ಲರಿಗೂ ಸಹ ಒಂದು ಆನಂದಮಯವಾದಂತಹ ವಾತಾವರಣ ಉಂಟಾಗಿ ಎಲ್ಲರ ಜೀವನಗಳು ಸಹ ಆನಂದಮಯವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ, ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಮಾಧ್ಯಮದವರು ನಿಮಗೆಲ್ಲರಿಗೂ ಸಹ ನಮ್ಮ ಆಶೀರ್ವಾದಗಳನ್ನು ತಿಳಿಸಿ
ಎಲ್ಲ ಭಕ್ತರಿಗೂ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡುತ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸನ್ನಿಧಾನಗಳವರ ಚಿತ್ತ 24ನೇ ವಾರ್ಷಿಕ ಶ್ರೀ ಗಾಯತ್ರಿ ಪ್ರತಿಷ್ಠಾನ ಮಹೋತ್ಸವದತ್ತ ತಮ್ಮ ವಿಜಯ ಯಾತ್ರೆಯನ್ನು ಮುಂದುವರೆಸಿದರು.